ನಮಸ್ಕಾರ ಸ್ನೇಹಿತರೆ, ಹೃದಯ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಮ್ಮ ಸನಾತನ ಧರ್ಮದಲ್ಲಿ ಪೌರ್ಣಮಿ ಅಥವಾ ಹುಣ್ಣಿಮೆಯ ತಿಥಿಗೆ ಒಂದು ವಿಶೇಷವಾದ ಮಹತ್ವದ ಸ್ಥಾನವನ್ನು ಕೊಟ್ಟಿದ್ದಾರೆ. ಹಾಗೆಯೇ ಹಿಂದೂ ಕ್ಯಾಲೆಂಡರ್ನಲ್ಲಿ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನಾಂಕದಂದು ಜ್ಯೇಷ್ಠ ಪೂರ್ಣಿಮಾ ವ್ರತವನ್ನು ಆಚರಿಸಲಾಗುತ್ತದೆ ಅಂತ ಹೇಳಲಾಗಿದೆ. ಇದನ್ನು ಜ್ಯೇಷ್ಠ ಪೂರ್ಣಿಮಾಸಿ ಅಂತಲೂ ಕೂಡ ಕರೀತಾರೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ದಿನದಂದು ಸ್ನಾನ ಮತ್ತು ದಾನ ಮಾಡೋದ್ರಿಂದ ಮಂಗಳಕರ ಫಲಿತಾಂಶಗಳನ್ನು ಸಾಧಿಸಲಾಗುತ್ತದೆ ಅಂತ ಹೇಳಲಾಗಿದೆ. ಅಂದಹಾಗೆ ಈ ಹುಣ್ಣಿಮೆಯ ದಿನಾಂಕವು ಪ್ರತಿ ತಿಂಗಳಿಗೊಮ್ಮೆ ಬರುತ್ತದೆ. ಆದರೆ ಪ್ರತಿ ಹುಣ್ಣಿಮೆಗೆ ತನ್ನದೇ ಆದ ವಿಶೇಷ ಮನ್ನಣೆ ಮತ್ತು ಅದರ ವಿಶೇಷತೆ ಇರುತ್ತದೆ. ಅದರಲ್ಲೂ ಈಗ ಬರುವ ಅಂದರೆ ಜ್ಯೇಷ್ಠ ಮಾಸದ ಈ ಹುಣ್ಣಿಮೆಯು 2 ದಿನಗಳವರೆಗೆ ಇರುತ್ತದೆ. ಅದಕ್ಕಾಗಿಯೇ ಈ ವರ್ಷ ಉಪವಾಸ ಮತ್ತು ಸ್ನಾನವು ವಿವಿಧ ದಿನಗಳಲ್ಲಿ ಮಾಡಲಾಗುತ್ತದೆ. ಹುಣ್ಣಿಮೆಯ ದಿನದಂದು ಚಂದ್ರದೇವನ ಆರಾಧನೆಯೊಂದಿಗೆ ಲಕ್ಷ್ಮೀದೇವಿಯ ಪೂಜೆಯನ್ನು ಸಹ ಸಂಪೂರ್ಣ ಆಚರಣೆಗಳೊಂದಿಗೆ ಮಾಡಲಾಗುತ್ತದೆ. ಈ ದಿನ ಪವಿತ್ರ ನದಿಗಳಲ್ಲಿ ಸ್ನಾನದ ಜೊತೆಗೆ ದಾನ ಮಾಡುವುದು ಸಹ ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಹಾಗೆ ಕೆಲವೊಂದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹುಣ್ಣಿಮೆಯ ದಿನ ಬ್ರಹ್ಮ ಮುಹೂರ್ತದಲ್ಲಿ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡೋದ್ರೊಂದಿಗೆ ದಾನ ಮಾಡುವ ವಿಶೇಷ ಪದ್ಧತಿ ಇದೆ. ಈ ದಿನ ದಾನ ಮಾಡುವ ವ್ಯಕ್ತಿಗೆ ಶುಭ ಫಲ ಸಿಗುತ್ತದೆ ಅನ್ನುವ ನಂಬಿಕೆ ಇದೆ. ಈ ದಿನ ಚಂದ್ರದೇವನನ್ನು ಪೂಜಿಸೋದ್ರಿಂದ ಹಾಗೆ ರಾತ್ರಿ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸೋದ್ರಿಂದ ಜೀವನದಲ್ಲಿ ಸಕಾರಾತ್ಮಕತೆ ಬರುತ್ತದೆ ಮತ್ತು ಜಾತಕದಲ್ಲಿನ ಚಂದ್ರದೋಷದಿಂದ ಮುಕ್ತಿ ಸಿಗುತ್ತದೆ ಅಂತ ಹೇಳಲಾಗಿದೆ. ಹಾಗಾದರೆ ಈ ಜ್ಯೇಷ್ಠ ಪೂರ್ಣಿಮೆಯಂದು ಕೆಲವೊಂದು ಮಂತ್ರಗಳನ್ನು ಪಠಿಸಿದರೆ ನಮಗೆ ಒಳ್ಳೆಯದಾಗತ್ತೆ ಅನ್ನುವ ನಂಬಿಕೆ ಇದೆ. ಆ ಮಂತ್ರಗಳು ಯಾವ್ಯಾವು ಅಂತ ಒಂದೊಂದಾಗಿ ಹೇಳ್ತೀನಿ. ಮೊದಲನೇದಾಗಿ ಓಂ ಶ್ರೀಂ ಶ್ರೀಯೇ ನಮಃ. ಹಾಗೆ ಎರಡನೇದಾಗಿ ಓಂ ಶಂಭವೋದ್ಭವಾಯ ಶಂ ಓಂ ನಮಃ. ಮೂರನೆಯದು ನಿಜಂ ನಿರ್ಗುಣಂ ನಿರ್ವಿಕಲ್ಪಂ ನಿರೀಹಂ ಚಿದಾಕಾಶಮಾಕಾಶ ವಾಸಂ ಭಜೇಹಂ. ಮತ್ತೊಂದು ಸಲ ಹೇಳ್ತೀನಿ. ನಿಜಂ ನಿರ್ಗುಣಂ ನಿರ್ವಿಕಲ್ಪಂ ನಿರೀಹಂ ಚಿದಾಕಾಶಮಾಕಾಶ ವಾಸಂ ಭಜೇಹಂ. ನಾಲ್ಕನೆಯದು ಓಂ ಶಂ ಶಂ ಶಿವಾಯ ಶಂ ಶಂ ಕುರು ಕುರು ಓಂ. ಐದನೆಯದು ಓಂ ಕ್ಲೀಂ 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 ವೃಷಭರೂಢಾಯ ವಾಮಾಂಗೇ ಗೌರೀಕೃತಾಯ ಕ್ಲೀಂ 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 ಓಂ ನಮಃ ಶಿವಾಯ. ಆರನೆಯದು ಓಂ ಶಂ ವಿಶ್ವರೂಪಾಯ ಅನಾದಿ ಅನಾಮಯ ಶಂ ಶಂ. ಈಗ ತಿಳಿಸ್ಕೊಟ್ಟಂತಹ ಮಂತ್ರಗಳಲ್ಲಿ ಯಾವುದಾದ್ರೂ ಒಂದು ಮಂತ್ರವನ್ನು ಪಠಣೆ ಮಾಡಿದ್ರೂ ಸಾಕು, ನಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ನಾವು ರೂಢಿಸ್ಕೊಳ್ಬಹುದು. ಇದಿಷ್ಟು ಮಂತ್ರಗಳ ಬಗ್ಗೆ ಮಾಹಿತಿ. ಇನ್ನು ಉಪವಾಸವನ್ನು ಆಚರಿಸುವ ಮೊದಲು ಒಂದಷ್ಟು ವಿಶೇಷ ವಿಷಯಗಳನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಅದು ಯಾವ್ಯಾವುದು ಅಂತ ಒಂದೊಂದಾಗಿ ನೋಡೋಣ. ವಟಸಾವಿತ್ರಿ ಪೂರ್ಣಿಮಾ ಉಪವಾಸದ ಬಗ್ಗೆ 10 ವಿಶೇಷ ವಿಷಯಗಳನ್ನು ನಾವು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಮೊದಲನೇದಾಗಿ ಸ್ಕಂದ ಮತ್ತು ಭವಿಷ್ಯ ಪುರಾಣದ ಪ್ರಕಾರ ಜ್ಯೇಷ್ಠ ಶುಕ್ಲ ಪಕ್ಷದ ಹುಣ್ಣಿಮೆಯಂದು ವಟಸಾವಿತ್ರಿ ಉಪವಾಸವನ್ನು ಆಚರಿಸಲಾಗುತ್ತದೆ. ಆದರೆ ನಿರ್ಣಯಾಮೃತಾದಿ ಪ್ರಕಾರ ಈ ಉಪವಾಸವನ್ನು ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯಂದು ಆಚರಿಸಲು ಸೂಚಿಸಲಾಗುತ್ತದೆ. ಎರಡನೆಯದಾಗಿ ಅಮಾನತ ಮತ್ತು ಪೂರ್ಣಿಮಾನತ ಭಾರತದಲ್ಲಿ ಪ್ರಚಲಿತದಲ್ಲಿರುವ 2 ಮುಖ್ಯ ಕ್ಯಾಲೆಂಡರ್ಗಳಾಗಿವೆ. ಪೂರ್ಣಿಮಾಂತ ಕ್ಯಾಲೆಂಡರ್ ಪ್ರಕಾರ ಜ್ಯೇಷ್ಠ ಮಾಸದ ಅಮಾವಾಸ್ಯೆಯಂದು ವಟಸಾವಿತ್ರಿ ವ್ರತವನ್ನು ಆಚರಿಸಲಾಗುತ್ತದೆ. ಆದರೆ ಅಮಾನತ ಕ್ಯಾಲೆಂಡರ್ ಪ್ರಕಾರ ಜ್ಯೇಷ್ಠ ಮಾಸದ ಹುಣ್ಣಿಮೆಯ ದಿನವನ್ನು ಆಚರಿಸಲಾಗುತ್ತದೆ. ಇದನ್ನು ವಟ ಪೂರ್ಣಿಮಾ ವ್ರತ ಅಂತಲೂ ಕೂಡ ಕರೀತಾರೆ. ಹಾಗೆ ಮೂರನೇದಾಗಿ ಉತ್ತರ ಭಾರತದಲ್ಲಿ ಅಮಾವಾಸ್ಯೆ ಮತ್ತು ದಕ್ಷಿಣ ಭಾರತದಲ್ಲಿ ಪೂರ್ಣಿಮೆ ಪ್ರಮುಖವಾಗಿವೆ. ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ, ಪಂಜಾಬ್ ಮತ್ತು ಹರಿಯಾಣದಲ್ಲಿ ವಟಸಾವಿತ್ರಿ ಅಮಾವಾಸ್ಯೆ ಉಪವಾಸ ವಿಶೇಷವಾಗಿ ಜನಪ್ರಿಯವಾಗಿದೆ. ಆದರೆ ಮಹಾರಾಷ್ಟ್ರ, ಗುಜರಾತ್ ಸೇರಿದಂತೆ ದಕ್ಷಿಣ ಭಾರತದ ಪ್ರದೇಶಗಳಲ್ಲಿ ವಟಪೂರ್ಣಿಮಾ ಉಪವಾಸವು ಜನಪ್ರಿಯವಾಗಿದೆ. ನಾಲ್ಕನೇದಾಗಿ ವಿವಾಹಿತ ಮಹಿಳೆಯರು ತಮ್ಮ ಗಂಡನ ಯೋಗಕ್ಷೇಮ ಮತ್ತು ದೀರ್ಘಾಯುಷ್ಯಕ್ಕಾಗಿ ವಟಸಾವಿತ್ರಿ ಉಪವಾಸವನ್ನು ಆಚರಿಸುತ್ತಾರೆ. ನಂಬಿಕೆಯ ಪ್ರಕಾರ ಈ ಉಪವಾಸವನ್ನು ಆಚರಿಸುವುದರಿಂದ ಗಂಡನ ಅಕಾಲಿಕ ಮರಣವನ್ನು ತಡೆಯಬಹುದು. ನಿತ್ಯ ಸೌಭಾಗ್ಯದ ಆಶಯದೊಂದಿಗೆ ಮಹಿಳೆಯರು ಈ ಉಪವಾಸವನ್ನು ಆಚರಿಸುತ್ತಾರೆ.
ಇನ್ನು 5ನೇದಾಗಿ ಎರಡೂ ಉಪವಾಸಗಳ ಸಮಯದಲ್ಲಿ ಮಹಿಳೆಯರು ವಾಟ್ ಅಂದರೆ ಆಲದ ಮರವನ್ನು ಪೂಜಿಸುತ್ತಾರೆ ಮತ್ತು ಅದರ ಸುತ್ತಲೂ ವಚನ ದಾರವನ್ನು ಕಟ್ಟುತ್ತಾರೆ. ವಾಟ್ ಅಂದರೆ ಆಲದ ಮರವು ನಿಮ್ಮ ಎಲ್ಲ ಆಸೆಗಳನ್ನು ಪೂರೈಸುವ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಅರ್ಥ. 6ನೇದಾಗಿ ವತ್ತದಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ನೆಲೆಸಿದ್ದಾರೆಂದು ಪುರಾಣಗಳಲ್ಲಿ ಸ್ಪಷ್ಟಪಡಿಸಲಾಗಿದೆ. ಆದ್ದರಿಂದ ಈ ದಿನದಂದು ಆಲದ ಮರವನ್ನು ಪೂಜಿಸೋದು ವಿಶೇಷ ಮಹತ್ವವನ್ನು ಹೊಂದಿದೆ. ಹಾಗೆ 7ನೇದಾಗಿ ಈ ದಿನ ಆಲದ ಮರವನ್ನು ಪೂಜಿಸೋದ್ರಿಂದ ಮನೆಗೆ ಸುಖ, ಶಾಂತಿ ಮತ್ತು ಸಂಪತ್ತು ದೊರೆಯುತ್ತದೆ ಅನ್ನುವ ನಂಬಿಕೆ ಇದೆ. 8ನೇದಾಗಿ ಎರಡೂ ಉಪವಾಸಗಳ ಹಿಂದಿನ ಪುರಾಣವು ಎರಡೂ ಕ್ಯಾಲೆಂಡರ್ಗಳಲ್ಲಿ ಒಂದೇ ಆಗಿರುತ್ತದೆ. ಆಲದ ಮರವನ್ನು ಪೂಜಿಸುವ ಮತ್ತು ಸಾವಿತ್ರಿ ಸತ್ಯವಾನರ ಕಥೆಯನ್ನು ನೆನಪಿಸಿಕೊಳ್ಳುವ ಸಂಪ್ರದಾಯದೊಂದಿಗೆ ಈ ಉಪವಾಸವು ವಟಸಾವಿತ್ರಿ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. 9ನೇದಾಗಿ ಸತಿ ಸಾವಿತ್ರಿಯ ಕಥೆಯನ್ನು ಕೇಳೋದ್ರಿಂದ ಮತ್ತು ಪಠಿಸೋದ್ರಿಂದ ಅದೃಷ್ಟವಂತ ಸ್ತ್ರೀಯರ ಅಖಂಡ ಸೌಭಾಗ್ಯದ ಬಯಕೆಯು ನೆರವೇರುತ್ತದೆ ಅಂತ ನಂಬಲಾಗಿದೆ. ಇನ್ನು 10ನೇದಾಗಿ ಈ ಉಪವಾಸವನ್ನು ಎಲ್ಲ ರೀತಿಯ ಮಹಿಳೆಯರು ಅಂದರೆ ಅವಿವಾಹಿತರು, ವಿವಾಹಿತರು, ವಿಧವೆಯರು, ಅನಾಥರು, ಮಕ್ಕಳು ಹಾಗೆ ಮಗಳು ಇತ್ಯಾದಿ ಈ ಥರದವರು ಆಚರಣೆ ಮಾಡಬಹುದು ಅಂತ ನಂಬಲಾಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ವಟಸಾವಿತ್ರಿ ಆಚರಣೆಯ ದಿನದಂದು ಪಠಿಸಬಹುದಾದಂತಹ ಮಂತ್ರಗಳ ಬಗ್ಗೆ ಮಾಹಿತಿ. ಹಾಗೆ ಉಪವಾಸದ ಆಚರಣೆಯನ್ನು ಮಾಡುವ ಮೊದಲು ತಿಳಿಯಬೇಕಾದಂತಹ 10 ವಿಶೇಷ ಸಂಗತಿಗಳು. ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರ ಜೊತೆಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಅವ್ರಿಗೂ ಕೂಡ ವಿಷಯಗಳನ್ನು ತಿಳಿಸಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ನಮ್ಮ ವಿಡಿಯೋವನ್ನು ಕೊನೆಯ ತನಕ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.